ತೀವ್ರ ಕುತೂಹಲ ಕೆರಳಿಸಿದ ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಿದೆ. ಆ ಲಾಭದ ಲಡ್ಡು ಬಂದು ಬಿಜೆಪಿ ಬಾಯಿಗೆ ಬಿದ್ದಿದೆ. ಹಾಗಿದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ನಡೆದಂತ ಹೈಡ್ರಾಮಾ ಎಂಥದ್ದು? ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನಡೆದಂತ ಕಾಳಗವಾದ್ರೂ ಹೇಗಿತ್ತು? ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಒಬ್ಬರು ಸೋತು ಗೆದ್ದಿದ್ದಾರೆ, ಮತ್ತೊಬ್ಬರು ಗೆದ್ದು ಸೋತಿದ್ದಾರೆ, ಇನ್ನೊಬ್ಬರು ಮೈ ನೋಯಿಸಿಕೊಳ್ಳದೆ ಮೆತ್ತನೆಯ ಕುರ್ಚಿ ಏರಿದ್ದಾರೆ. ಗೆಲುವಿನ ಸುತ್ತಲೇ ಗಿರ್ಕಿ ಹೊಡೆಯುತ್ತಿದ್ದ ರಾಜ್ಯಸಭೆ ಅಖಾಡದಲ್ಲಿ ಅಕ್ಷರಶಃ ಮೇಲಾಟ ಒಳಾಟ ನಡೆದಿದೆ. ಅಸಲಿಗಿಲ್ಲಿ ಸೋತು ಗೆದ್ದಿರೋದು ಸಿದ್ದು ಜಿದ್ದು ಆದ್ರೆ ಗೆದ್ದು ಸೋತಿರೋದು HDK ಹಠ. ನಿರೀಕ್ಷೆಯಂತೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎನ್ನುವಂತೆ ಬಿಜೆಪಿ ಬಾಯಿಗೆ ಬಂದ ಲಡ್ಡು ಬಿದ್ದಿದೆ. ಬಹಿರಂಗವಾಯಿತು ರಾಜ್ಯಸಭೆ ಚುನಾವಣೆ ರಿಸಲ್ಟ್. ಕಾಂಗ್ರೆಸ್ ಜೆಡಿಎಸ್ ಜಗಳದಿಂದ ಬಿಜೆಪಿಗೆ ಲಕ್. ಹೌದು, ರಾಜ್ಯಸಭೆ ಚುನಾವಣೆ ಅಂದುಕೊಂಡಂತೆ ನಡೆದಿದ್ರೆ ಇವತ್ತಿನ ಈ ಹೈಡ್ರಾಮಾ ನಾಯಕರ ಮಾತಿನ ದಂಗಲ್ ಏನಂದ್ರೆ ಏನೋ ಇರ್ತಾ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಹೂಡಿದ ಎರಡನೇ ಅಭ್ಯರ್ಥಿಯ ದಾಳದಿಂದ ಸುಗಮವಾಗಿ ನಡೆಯಬೇಕಿದ್ದ ರಾಜ್ಯಸಭೆ ಅಖಾಡವನ್ನ ರಣರಂಗವಾಗಿ ಬದಲಾಗಿತ್ತು. ಅದರಲ್ಲೂ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಭಾರಿ ಫೈಟ್ ನಡೆದಿತ್ತು. ಎರಡು ಪಕ್ಷಗಳು ಪೈಪೋಟಿಗೆ ಇಳಿದಿದ್ವು. ಜೆಡಿಎಸ್ ದೋಸ್ತಿ ಆಫರ್ ಮಾಡಿತ್ತು. ಬಂದಷ್ಟೇ ವೇಗದಲ್ಲಿ ಕಾಂಗ್ರೆಸ್ನಿಂದ ಆಫರ್ ರಿಜೆಕ್ಟ್ ಆಗಿತ್ತು. ಸಂಧಾನದ ಮಾತುಕತೆ ನಡೆದಿತ್ತು. ಕ್ಷಣಕ್ಕೊಂದು ತಂತ್ರ ಪ್ರತಿತಂತ್ರ ಹೆಣೆಯಲಾಗಿತ್ತು. ಆದ್ರೆ ಇವತ್ತು ಅಂತಿಮವಾಗಿ ವೋಟಿಂಗ್ ನಡೆದು ಫಲಿತಾಂಶ ಹೊರಬಿದ್ದಿದೆ. ಎಲ್ಲವೂ ಆದ್ಮೇಲೆ ಅಳದವರು ಯಾರೋ ಉಳಿದವರು ಯಾರು ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಆ ವಿಶ್ಲೇಷಣೆ ಏನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮೊದಲು ಇವತ್ತು ಬಂದ ರಿಸಲ್ಟ್ ಏನು ಒಮ್ಮೆ ನೋಡಬೇಡಿ. ಕೊನೆ ಕ್ಷಣದಲ್ಲಿ ಆಟ ಕಟ್ಟಿ 3 ಸ್ಥಾನ ಬಾಚಿದ ಬಿಜೆಪಿ. ಅಸಲಿಗೆ ರಾಜ್ಯದಿಂದ ಖಾಲಿ ಇದ್ದ ರಾಜ್ಯಸಭೆಯ 4 ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಹೊಂದಾಣಿಕೆ ಇದ್ದಿದ್ರೆ ಬಿಜೆಪಿ 2, ಕಾಂಗ್ರೆಸ್ ಜೆಡಿಎಸ್ ತಲಾ 1 ಸ್ಥಾನ ಗೆಲ್ಲಬಹುದಿತ್ತು. ಆದರೆ ಸಿದ್ದರಾಮಯ್ಯ ಜೆಡಿಎಸ್ ವಿರುದ್ಧ ಜಿದ್ದು ಸಾಧಿಸಿ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಹೀಗಾಗಿ 4ನೇ ಸ್ಥಾನಕ್ಕಾಗಿ ಇಂದು 3 ಪಕ್ಷಗಳ ಮಧ್ಯೆ ಮತ ಕಾಳಗವೇ ನಡೆದಿದೆ. ಈ ಕಾಳಗದಲ್ಲಿ ಬಿಜೆಪಿ ಅತಿ ಹೆಚ್ಚು ಬಲ ಅಂದ್ರೆ ಒಟ್ಟು 122 ಮತಗಳನ್ನ ಹೊಂದಿತ್ತು. ಈ 122 ಮತಗಳ ಪೈಕಿ ರಾಜ್ಯದಿಂದ ಸ್ಪರ್ಧಿಸಿದ್ದ ನಿರ್ಮಲಾ ಸೀತಾರಾಮನ್ ಮೊದಲ ಪ್ರಾಶಸ್ತ್ಯದಲ್ಲಿ 46 ಮತ ಪಡೆದು ಗೆಲುವು ದಾಖಲಿಸಿದ್ದಾರೆ. ಅದರಂತೆ ಎರಡನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನವರಸ ನಾಯಕ ಜಗ್ಗೇಶ್ 122 ಮತಗಳ ಪೈಕಿ ಮೊದಲ ಪ್ರಾಶಸ್ತ್ಯದಲ್ಲಿ 44 ಮತಗಳನ್ನ ಪಡೆದರೆ ಎರಡನೇ ಪ್ರಾಶಸ್ತ್ಯದಲ್ಲಿ 32 ಮತಗಳನ್ನ ಪಡೆದಿದ್ರು. ಆ ಮೂಲಕ ಎರಡನೇ ಪ್ರಾಶಸ್ತ್ಯದ ಮತ ಎಣಿಕೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಿಂತ 1 ಮತ ಹೆಚ್ಚು ಪಡೆದು ಜಗ್ಗೇಶ್ ರಾಜ್ಯಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯಿಂದ 3ನೇ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಲೆಹರ್ ಸಿಂಗ್ ಮೊದಲ ಪ್ರಾಶಸ್ತ್ಯದಲ್ಲಿ 33.17 ಮತ ಪಡೆದರೆ ಎರಡನೇ ಪ್ರಾಶಸ್ತ್ಯದಲ್ಲಿ ಲೆಹರ್ ಸಿಂಗ್ ಪರವಾಗಿ 90 ಶಾಸಕರು ಮತ ಚಲಾಯಿಸಿದ್ದಾರೆ. ಹೀಗಾಗಿ ಲೆಹರ್ ಸಿಂಗ್ ಕೂಡ ಗೆಲುವು ದಾಖಲಿಸಿದ್ದಾರೆ. ಆದರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. 2 ಸ್ಥಾನಕ್ಕೆ ಹೋರಾಡಿ 1 ಗೆದ್ದ ಕಾಂಗ್ರೆಸ್. ಹೌದು, ಕೊನೆ ಕ್ಷಣದವರೆಗೂ ಜೆಡಿಎಸ್ ಆತ್ಮಸಾಕ್ಷಿ ಮತವನ್ನ ಕೆಣಕಿದ್ದ ಸಿದ್ದು 4ನೇ ಸ್ಥಾನ ತಮ್ಮದಾಗಿಸಿಕೊಳ್ಳೋ ಇರಾದೆಯಲ್ಲಿದ್ರು. ಆದರೆ ಹಾಗಾಗ್ಲಿಲ್ಲ. ಚುನಾವಣೆ ರಿಸಲ್ಟ್ನಲ್ಲಿ ಕಾಂಗ್ರೆಸ್ 1 ಸ್ಥಾನ ಗೆದ್ದು 1 ಸ್ಥಾನವನ್ನ ಸೋತಿದೆ.
ಅಂದಹಾಗೆ ಪಕ್ಷೇತರ ಅಭ್ಯರ್ಥಿಯ ಒಂದು ಮತ ಸೇರಿ ಕಾಂಗ್ರೆಸ್ಗೆ ಒಟ್ಟು 70 ಶಾಸಕರ ವೋಟಿಂಗ್ ಬಲವಿತ್ತು. ಈ ಪೈಕಿ ಕಾಂಗ್ರೆಸ್ನಿಂದ ಮೊದಲ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಜೈರಾಮ್ ರಮೇಶ್ ಮೊದಲ ಪ್ರಾಶಸ್ತ್ಯದಲ್ಲಿ 45 ಮತ ಪಡೆದು ಗೆದ್ದಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಮನ್ಸೂರ್ ಅಲಿ ಖಾನ್ಗೆ ಮೊದಲ ಪ್ರಾಶಸ್ತ್ಯದ 26 ಮತಗಳು ಬಂದಿದ್ವು. ಇನ್ನು ಎರಡನೇ ಪ್ರಾಶಸ್ತ್ಯದಲ್ಲಿ 45 ಮತ ಪಡೆದ್ರು. ಬಿಜೆಪಿ ಅಭ್ಯರ್ಥಿಯನ್ನ ಹಿಂದಿಕ್ಕಲು ಸಾಧ್ಯವಾಗದೆ ಸೋಲೊಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಜೊತೆ ಜಿದ್ದಿಗೆ ಬಿದ್ದು ಮಣ್ಣು ಮುಕ್ಕಿದ ಜೆಡಿಎಸ್. ಇನ್ನು ಕಾಂಗ್ರೆಸ್ ಬೆಂಬಲದ ನಿರೀಕ್ಷೆಯಲ್ಲಿದ್ದ ದಳಪತಿಗಳಿಗೆ ಸಿದ್ದು ಶಾಕ್ ಕೊಟ್ಟಿದ್ರು. ದೇವರ ಗಂಟೆ ಸದ್ದು ತೋರಿಸಿ ದೇವರ ಪ್ರೇರಣೆ ನಮ್ಮ ಮೇಲಿದೆ ಅಂತಿದ್ದ HDK ಲೆಕ್ಕ ಹುಸಿಯಾಗಿತ್ತು. ಸಿದ್ದು ಜಿದ್ದೆ ಗೆದ್ದಿತ್ತು. ಅಂದಹಾಗೆ ಜೆಡಿಎಸ್ಗೆ ಒಟ್ಟು 32 ಶಾಸಕರ ಬಲವಿತ್ತು. ಜೆಡಿಎಸ್ನಿಂದ ಅಭ್ಯರ್ಥಿಯಾಗಿದ್ದ ಕುಪೇಂದ್ರ ರೆಡ್ಡಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ 31 ಮತ ಸಿಕ್ಕಿತ್ತು. ಆ ಮೂಲಕ ಕುಪೇಂದ್ರ ರೆಡ್ಡಿ ರಾಜ್ಯಸಭೆಗೆ ಹೋಗೋ ಕನಸು ನುಚ್ಚು ನೂರಾಗಿತ್ತು. ಹೀಗಾಗಿ ಎಲ್ಲರ ಲೆಕ್ಕಾಚಾರ ನಿರೀಕ್ಷೆ ಉಲ್ಟಾ ಆಗಿದೆ. ಬಿಜೆಪಿ 3 ಸ್ಥಾನ ಗೆದ್ದು ಬೀಗುತ್ತಿದೆ. ಜೆಡಿಎಸ್ಗೆ ಶಾಕ್ ಕೊಟ್ಟಿರೋ ಕಾಂಗ್ರೆಸ್ ಸೋತ್ರು. ಸಿದ್ದರಾಮಯ್ಯ ಮಾತ್ರ ಅಂದುಕೊಂಡಂತೆ ಮಿಷನ್ ಕಂಪ್ಲೀಟ್ ಅಂತ ಎದೆಯುಬ್ಬಿಸಿ ಅಡ್ಡಾಡ್ತಿದ್ದಾರೆ. ಆದರೆ ದಳಪತಿಗಳು ಸೋತು ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟು ಹೊರಹಾಕ್ತಿದ್ದಾರೆ. ಪ್ರಮೋದ್ ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ, TV9 ಬೆಂಗಳೂರು.